ನಮ್ಮ ಕಡೆ ಇದನ್ನ ಇಬ್ಳೆ ಹಣ್ಣು ಅಂತ ಕರೀತ್ರು. ಬಹುಶಃ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿಂದ ಕರಿಬಹುದೇನೋ. ಹೀಗೆ ತಿರುಗಾಡ್ತಾ ಇರುವಾಗ ಕುಮಟಾದ ಗಿಫ್ಟ್ ಸರ್ಕಲ್ ಹತ್ರ ಈ ಹಣ್ಣು ಮಾರ್ತಿರೋದು ನನ್ನ ಕಣ್ಣಿಗೆ ಬಿತ್ತು. ಹಣ್ಣು ತಗೊಂಡಿದ್ದಾಯ್ತು, ಅದ್ರ ಜೊತೆಗೆ ಅದಕ್ಕೆ ಏನೇನು ಐಟಮ್ ಬೇಕು ಅದನ್ನು ಕೂಡ ತಗೊಂಡು ಬಂದ್ವಿ. ಈಗ ನಮ್ಮ ಹತ್ರ ಎಲ್ಲವೂ ಇತ್ತು, ಆದ್ರೆ ಪಾತ್ರೆ ಒಂದ್ಬಿಟ್ಟು. ಪಾತ್ರೆ ತರಬೇಕು ಅಂತ ಸಂದೀಪ್ ಮನೆಗೆ ಹೋದ್ವಿ. ನಾವು ಹೋಗ್ತಿರೋಂಗೆನೆ ಇಷ್ಟು ದೊಡ್ಡ ಮೀನು ಗಾಳಕ್ಕೆ ಸಿಕ್ಬಿಟ್ಟಿತ್ತು. ಅವ್ರ ಮನೇಲಿ ಸಾರಿ ಗಮಟೆಕಾಯಿ ಬೇಕಿತ್ತಂತೆ. ಇದು ಗೊತ್ತಾಗ್ತಿದ್ದಂಗೆನೆ ನಮ್ಮ ಶ್ರೀನಿ ರಪ 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 ಅಂತ ಮರ ಹತ್ತಿ ಸುಮಾರು ಅಮಟೆಕಾಯಿ ಕೊಯ್ದು ನೆಲಕ್ಕೆ ಹಾಕದ. ಅಲ್ಲಿಂದ ಪಾತ್ರೆ ತಗೊಂಡು ಕಾಗಲ್ದಲ್ಲಿರೋ ಈ ಪ್ಲೇಸ್ಗೆ ಬಂದ್ವಿ. ಸುತ್ತಲೂ ಗಾಳಿ ಮರ, ಎದುರುಗಡೆ ಸಮುದ್ರ. ಆಮೇಲೆ ಈ ಹಣ್ಣನ್ನು ಕೊಯ್ದು ಜ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದರೆ ಕೆಲವು ಹಿತದೃಷ್ಟಿಯಿಂದ ನಾನು ಮೇಕಿಂಗ್ ವಿಡಿಯೋನ ಹಾಕ್ತಾ ಇಲ್ಲ. ಜ್ಯೂಸ್ ಆದಮೇಲೆ ಅದ್ರ ಟೆಕ್ಸ್ಚರ್ ಈ ಥರ ಬಂತು. ಕುಡಿಯೋದಕ್ಕಂತೂ ಸಖತ್ತಾಗಿತ್ತು, ಬೇರೆ ಮಾತೇ ಇಲ್ಲ. ಮಳೆಗಾಲ ಮುಗಿದು ಚಳಿಗಾಲ ಇನ್ನೇನು ಸ್ಟಾರ್ಟ್ ಆಗುವ ಹಂತದಲ್ಲಿ ಸಿಗುವ ಬಲು ಅಪರೂಪದ ಹಣ್ಣಿದು. ಈ ಹಣ್ಣಿಗೆ ತನ್ನದೇ ಆದ ರುಚಿ ಇರೋದಿಲ್ಲ. ಬೆಲ್ಲ ಮತ್ತು ಅವಲಕ್ಕಿಯನ್ನು ಕೂಡ ಹಾಕ್ತಾರೆ, ಆದರೆ ನಾನಿಲ್ಲಿ ಅವಲಕ್ಕಿಯನ್ನು ಹಾಕಲಿಲ್ಲ. ಒಟ್ಟಿನಲ್ಲಿ ಸಖತ್ತಾಗಿತ್ತು. ಜ್ಯೂಸ್ ಕುಡಿದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಆಮೇಲೆ ಮನೆಗೆ ಹೋದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.